ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸುವರ್ಣಗಡ್ಡೆಯ ಕೂಟು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಸುವರ್ಣಗಡ್ಡೆಯ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಸ್ವಲ್ಪ ತೊಳೆದುಕೊಂಡು ತಗೊಳ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿಡಬೇಕು. ಒಂದು 10 ನಿಮಿಷ ಹಾಗೆ ಬಿಡಬೇಕು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ಎಣ್ಣೆ ಹಾಕಬೇಕು. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು, ಮತ್ತೆ 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಸಾಸಿವೆ, ಹಾಗೆ ಒಂದು 1/4 ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕಿ ಹುರಿಬೇಕು. ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಹುರಿದುಕೊಳ್ಬೇಕು. ಮತ್ತೆ ಸಣ್ಣ ತುಂಡು ಹಿಂಗನ್ನು ಹಾಕೊಳ್ಬೇಕು. ಹುರಿದ ಮಸಾಲೆಗಳು ತಣಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಳ್ಬೇಕು. ಅದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಫುಲ್ ವಿಡಿಯೋದ ಲಿಂಕ್ ಸ್ಕ್ರೀನ್ ಮೇಲೆ ಕಾಣ್ತಾ ಉಂಟು ನೋಡಿ, ಅದನ್ನು ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 4 ರಿಂದ 5 ಚಮಚ ಎಣ್ಣೆ ಹಾಕಬೇಕು. ಆಮೇಲೆ ಉಪ್ಪು ಹಚ್ಚಿಟ್ಟಂತಹ ಸುವರ್ಣಗೆಡ್ಡೆಯನ್ನು ಹಾಕೊಳ್ಬೇಕು. ಹಾಗೆ ಅದನ್ನು ಕ್ರಿಸ್ಪಿ ಆಗುವ ತನಕ ಹುರಿಬೇಕು. ಮತ್ತೆ ಉಳಿದಂತಹ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ ಹಾಕೊಳ್ಬೇಕು. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ರುಬ್ಬಿದ ಮಸಾಲೆಯನ್ನು ಹಾಕಿ ಕುದಿಸಿಕೊಳ್ಬೇಕು. ಆಮೇಲೆ ಹುರಿದ ಸುವರ್ಣಗೆಡ್ಡೆಯನ್ನು ಹಾಕಿದ್ರೆ ಆಯಿತು.